ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಓಪನ್ ಪೋರ್ಸ್ ಇರೋರಿಗೆ ಒಂದು ಒಳ್ಳೆ ಬೆಸ್ಟ್ ಕ್ರೀಮ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಾನಾಗಿಯೇ ನಿಮಗೆ ಓನಾಗಿ ತಿಳಿಸ್ಕೊಡ್ತಾ ಇಲ್ಲ. ಡಾಕ್ಟರ್ ಓಪನ್ ಪೋರ್ಸ್ ಇರೋರಿಗೆ ಆ ಒಂದು ಪೋರ್ಸ್ ಮಿನಿಮೈಸ್ ಮಾಡಲಿಕ್ಕೆ ಇರೋಂಥ ಕ್ರೀಮ್ನ ನನಗೆ ಸಜೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಕ್ರೀಮ್ನ ಎಲ್ಲ ಅವ್ರ ಪೇಷಂಟ್ಗೆ ಬರೋರಿಗೆ ಕೂಡ ಅವರು ಸಜೆಸ್ಟ್ ಮಾಡ್ತಾರಂತೆ. ತುಂಬ ಚೆನ್ನಾಗೂ ಕೂಡ ರಿಸಲ್ಟ್ ಕೂಡ ಸಿಕ್ಕಿದೆ. ಸೊ ನಿಮ್ಗೇನಾದ್ರು ಫೇಸಲ್ಲಿ ತುಂಬಾ ಚಿಕ್ಕದಾಗಿ ಓಪನ್ ಪೋರ್ಸ್ ಅಥವಾ ತುಂಬ ದೊಡ್ಡದಾಗಿ ಏನಾದ್ರು ಮುಖದಲ್ಲಿ ಸ್ವಲ್ಪ ತೂತಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ರೆಗ್ಯುಲರ್ ಆಗಿ ಒಂದು ಕ್ರೀಮ್ನ ನೀವು ಯೂಸ್ ಮಾಡ್ಬೋದು. ಓಪನ್ ಪೋರ್ಸ್ ಅನ್ನೋದು ಮಿನಿಮೈಸ್ ಆಗುತ್ತೆ. ಓಕೆನಾ? ಸೊ ಯಾವುದು ಆ ಕ್ರೀಮ್ ಆ್ಯಂಡ್ ಏನೆಲ್ಲ ಇನ್ನೂ ಬೆನಿಫಿಟ್ ಸಿಗುತ್ತೆ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಆ್ಯಂಡ್ ಎಷ್ಟು ಪ್ರೈಸಲ್ಲಿದೆ ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ದಟ್ ಎಲ್ಲೂ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಆ್ಯಂಡ್ ಆನ್ಲೈನ್ ಶಾಪಿಂಗ್ ವೀಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವೀಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡಿದಾಗ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವೀಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ ಕ್ವಿಕ್ ಆಗಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಓಪನ್ ಪೋರ್ಸ್ ಇರೋರಿಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋಂಥ ಕ್ರೀಮ್ ಯಾವುದಪ್ಪ ಅಂತ ಹೇಳಿದ್ರೆ ದ ಡರ್ಮಕೋ ಪೋರ್ ಮಿನಿಮೈಸಿಂಗ್ ಡೈಲಿ ಫೇಸ್ ಮಾಯಶ್ಚರೈಸರ್ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ವಾ, ಇದೇ ಆ ಒಂದು ಕ್ರೀಮ್. ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿರೋಂಥ ಓಪನ್ ಪೋರ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಮಿನಿಮೈಸ್ ಕೂಡ ಆಗುತ್ತೆ ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದಾಗಲೇ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತಪ್ಪ ಅಂತ ಹೇಳಿದ್ರೆ, ಸೊ ನಿಮ್ಮ ಫೇಸಲ್ಲಿ ಏನಾದ್ರು ಸೀಬಮ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಆಗ್ತಿತ್ತು, ಅಂದರೆ ಆಯಿಲಿ ಪ್ರೊಡಕ್ಷನ್ ತುಂಬ ಜಾಸ್ತಿ ಆಗ್ತಿತ್ತು. ಯಾವುದೇ ಕ್ರೀಮ್ ಹಚ್ಚಿದ್ರು ಅಥವಾ ಕ್ರೀಮ್ ಹಚ್ಚದೇ ಇದ್ರೂ ಕೂಡ ಜಸ್ಟ್ ಫೇಸ್ ವಾಶ್ ಬಂದು ಒಂದು 2 to 3 ಮಿನಿಟ್ಸ್ಗೆ ನಿಮ್ಮ ಫೇಸ್ ಎಲ್ಲದು ಕೂಡ ಆಯಿಲಿ ಥರ ಫೀಲ್ ಆಗ್ತಿತ್ತು. ಸೊ ಫಸ್ಟು ಪ್ರೊಡ್ಯೂಸ್ ಆಗ್ತಿತ್ತು ಅಂತ ಹೇಳಿದರೆ ಆಯಿಲಿನೆಸ್ ಎಲ್ಲದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟಾಗಿ ಆಗುತ್ತೆ. ನ್ಯಾಚುರಲ್ ಆಗಿ ನಾರ್ಮಲ್ ಸ್ಕಿನ್ ಟೋನ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ ಈ ಒಂದು ಕ್ರೀಮ್ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಫೇಸನ್ನು ಸ್ವಲ್ಪ ಡಲ್ಲಾಗಿ ಏನಾದ್ರು ಕಾಣ್ತಿತ್ತು ಅಥವಾ ಸ್ವಲ್ಪ ಅನ್ಹೆಲ್ದಿ ಥರ ಕಾಣ್ತಿತ್ತು ಅಂತ ಹೇಳಿದ್ರೆ, ಸೊ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಕೊಲಾಜಿನ್ ಪ್ರೊಡಕ್ಷನ್ ಕೂಡ ತುಂಬ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ಸೊ ದಟ್ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗಿ ನ್ಯಾಚುರಲ್ ಸ್ಕಿನ್ ಆಗಿ ಒಂಥರ ಹೆಲ್ದಿ ಸ್ಕಿನ್ ಆಗಿ ಕಾಣಿಸುತ್ತೆ. ಮತ್ತು ನಿಮ್ಮ ಸ್ಕಿನ್ನಲ್ಲಿ ಏನಾದ್ರು ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂದರೆ ಒಂಥರ ಡಸ್ಟ್ ಆಗಿರ್ಬೋದು, ಕೊಳೆಗಳಾಗಿರ್ಬೋದು, ಸೊ ಈ ರೀತಿ ಎಲ್ಲ ನಿಮ್ಮ ಸ್ಕಿನ್ ಒಳಗಡೆ ಎಲ್ಲ ಹೋಗಿ ಸ್ಕಿನ್ ಸೆಲ್ಸ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನು ರಿಪೇರ್ ಮಾಡುತ್ತೆ. ಸೊ ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ನಿಮ್ಮ ಸ್ಕಿನ್ಗೆ ಡೆಡ್ ಸ್ಕಿನ್ ಸೆಲ್ಸ್ ಬರ್ದಿರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಏನಾದರೂ ಇನ್ಫ್ಲಮೇಷನ್ ಇತ್ತು ಅಂದರೆ ನಿಮ್ಮ ಸ್ಕಿನ್ ಸ್ವಲ್ಪ ರೆಡ್ ಆಗಿ ಕಾಣುವಂಥದ್ದು, ಸ್ವಲ್ಪ ಇನ್ಫ್ಲಮೇಟಿವ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಅದೆಲ್ಲ ರೆಡ್ಯೂಸ್ ಆಗಿ ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ, ಕ್ಲೀನ್ಡ್ ಆಗುತ್ತೆ, ಸ್ಮೂತ್ ಆಗುತ್ತೆ. ನಿಮ್ಮ ಸ್ಕಿನ್ ಯಂಗರ್ ಸ್ಕಿನ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಆಲ್ಸೋ ನಾನು ಹೇಳಿದಾಗೆ ನಿಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಒಂಥರ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಪೋರ್ಸ್ ಏನಾರು ಇತ್ತು ಅಂತ ಹೇಳಿದ್ರೆ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಷ್ಟು ಬೇಗ ನಿಮ್ಮ ಫೇಸಲ್ಲಿಂಥ ಪೋರ್ಸ್ ಎಲ್ಲದೂ ಕೂಡ ಮಿನಿಮೈಸ್ ಆಗಲಿಕ್ಕೆ ಸೊ ಮೇನ್ ರೀಸನ್ ಇರೋವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಇಂಗ್ರೀಡಿಯೆಂಟ್ಸ್ ಅಲ್ವಾ. ಸೊ ಇಂಗ್ರೀಡಿಯೆಂಟ್ಸ್ಗಳು ಯಾವುದೆಲ್ಲ ಆಕ್ಟಿವ್ ಆಗಿದೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು ನಿಯಾಸಿನಮೈಡ್ ಇದೆ ಇಂಗ್ರೀಡಿಯೆಂಟು, ಅದು ಬಂದು 3% ಕೊಟ್ಟಿದ್ದಾರೆ. ಸೊ ನಿಯಾಸಿನಮೈಡ್ ಇರೋಂಥ ಯಾವುದೇ ಕ್ರೀಮ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು ಅಥವಾ ಸನ್ಸ್ಕ್ರೀನ್ ಆಗಿರ್ಬೋದು, ಟೋನರ್ ಆಗಿರ್ಬೋದು, ಏನೇ ಯೂಸ್ ಮಾಡಿದ್ರು ಕೂಡ ಪೋರ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಅದು 3% ಕೊಟ್ಟಿದ್ದಾರೆ ಈ ಒಂದು ಕ್ರೀಮಲ್ಲಿ. ಆ್ಯಂಡ್ ಇನ್ನೊಂದು ಬಂದು PHA ಕೊಟ್ಟಿದ್ದಾರೆ, ಅದು ಕೂಡ 3%ಇದೆ. ಆ್ಯಂಡ್ ಥರ್ಡ್ ಒನ್ ಬಂದು ಬಿ ರಿಫ್ಲೈನ್ ಅಂತ ಹೇಳಿ, ಸೊ ಇದು ಕೂಡ ಕೊಟ್ಟಿದ್ದಾರೆ. ಸೊ ಈ 3 ಆಕ್ಟಿವ್ ಆಗಿ ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ನೀವು ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ನಲ್ಲಿರೋಂಥ ಓಪನ್ ಪೋರ್ಸ್ ಮಿನಿಮೈಸ್ ಆಗುತ್ತೆ ಮತ್ತು ಕ್ಲಿಯರ್ಡ್ ಆಗುತ್ತೆ. ನೀವು ಎವ್ರಿ ಡೇ ಯೂಸ್ ಮಾಡ್ತಿದ್ದಾಗಲೂ ಕೂಡ. ಹಾಗಾದರೆ ಈ ಒಂದು ಕ್ರೀಮ್ ನಾವು ಎಷ್ಟು ಟೈಮ್ ಯೂಸ್ ಮಾಡಬೇಕು ದಿನದಲ್ಲಿ ಅಂತ ಹೇಳಿದ್ರೆ, ಸೊ ಎವ್ರಿ ಡೇ ನೀವು 2 ಟೈಮ್ಸ್ ಯೂಸ್ ಮಾಡಿ, ಮಾರ್ನಿಂಗ್ ಮತ್ತು ನೈಟ್ ಯೂಸ್ ಮಾಡಿ. ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಫಸ್ಟು ನಿಮ್ಮ ಫೇಸ್ ಎಲ್ಲದು ಕೂಡ ನೀಟಾಗಿ ವಾಶ್ ಆಗಿರಬೇಕು. ವಾಶ್ ಆಗಿ ಡ್ರೈ ಆದಮೇಲೆ ನೀವೇನಾದ್ರು ಸೀರಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಮ್ ಅಪ್ಲೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಫೇಸ್ ವಾಶ್ ಆಗಿದ ನಂತರ ಈ ಒಂದು ಮಾಯಶ್ಚರೈಸರ್ ನೀವು 1 ಫಿಂಗರಲ್ಲಿ ತೊಗೊಂಡು ಓವರಾಲ್ ನಿಮ್ಮ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡಿ, ಜೆಂಟಲಾಗಿ ಮಸಾಜ್ ಮಾಡಿ. ಆ್ಯಂಡ್ ಅದಾದಮೇಲೆ 2 ಫಿಂಗರಲ್ಲಿ ಸನ್ಸ್ಕ್ರೀನ್ ತೊಗೊಂಡು ಅಂದರೆ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟಬಲ್ ಇರುವಂಥ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಬೇಕು. ಸೊ ಹೀಗೆ ನೀವು ಮಾರ್ನಿಂಗ್ ರುಟೀನಲ್ಲಿ ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು. ಮತ್ತು ನೀವು ನೈಟ್ ಕೂಡ ಯೂಸ್ ಮಾಡ್ಬೋದು ಅಥವಾ ಈವ್ನಿಂಗ್ ಕೂಡ ಯೂಸ್ ಮಾಡ್ಬೋದು. ಜಸ್ಟ್ ಫೇಸ್ ವಾಶ್ ಆದಮೇಲೆ ಈ ಒಂದು ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ರೆ ಆಯಿತು. ನೀವೇನಾದ್ರು ಸಪೋಸ್ ಈಗ ಹೊರಗಡೆ ಅದು ಫಂಕ್ಷನ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಮಾಯಶ್ಚರೈಸರ್ ಅಪ್ಲೈ ಮಾಡಿದ ನಂತರ ನೀವು BB ಕ್ರೀಮ್, CC ಕ್ರೀಮ್, ಫೌಂಡೇಶನ್ ಏನು ಬೇಕಾದ್ರೂ ಯೂಸ್ ಮಾಡಿ. ಇಲ್ಲ ನೈಟ್ ನೀವು ಈ ಒಂದು ಕ್ರೀಮ್ ಅಪ್ಲೈ ಮಾಡಿಕೊಂಡು ಮಲಗ್ಬೋದು. ಓಕೆನಾ? ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗುತ್ತೆ. ಡಾಕ್ಟರ್ ಸಿಕ್ಕಾಪಟ್ಟೆ ಜನರಿಗೂ ಕೂಡ ಅಂದರೆ ತುಂಬ ಜನರಿಗೆ ಪೇಷಂಟ್ಗಳಿಗೆ ಸೊ ಅವರು ರೆಫರ್ ಮಾಡ್ತಾರಂತೆ.
ಸೊ ಹಾಗಾಗಿ ಯಾರೆಲ್ಲ ನನಗೆ ಕೇಳಿದ್ರು, ಸೊ ನಾನು ಕೇಳಿದೆ. ಸೊ ಈ ಒಂದು ಕ್ರೀಮ್ನ ನನಗೆ ತಿಳಿಸಿದ್ದಾರೆ. ಸೊ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ, ಆ್ಯಂಡ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಈ ಒಂದು ಕ್ರೀಮ್ದು. ಆ್ಯಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದರೆ 314 ರೂಪಾಯಿ ಆಗುತ್ತೆ 50 ಗ್ರಾಮ್ಗೆ. ಆ್ಯಂಡ್ ಇದು ಫಾರ್ಮಸಿ ಶಾಪಲ್ಲೂ ಕೂಡ ಸಿಗುತ್ತೆ ಮತ್ತು ಆನ್ಲೈನಲ್ಲಿ ಸಿಗುತ್ತೆ. ಅಂದರೆ ಒರಿಜಿನಲ್ ಲಿಂಕ್ ಇವ್ರದ್ದು ಬ್ರ್ಯಾಂಡ್ದೇ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ಅದೇ ತಗೊಳ್ಳಿ, ಬಿಕಾಸ್ ನಿಮಗೆ ಒರಿಜಿನಲ್ಲೇ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಈ ಒಂದು ಕ್ರೀಮ್ನ ನೀವು ಬಿಲೋ 18 ಇಯರ್ಸ್ ಇದ್ದೀರಾ, ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಎಬೋ 18 ಇಯರ್ಸ್ ಇದ್ದೀರಾ, ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಮತ್ತು ನಿಮ್ಮ ಸ್ಕಿನ್ ಟೈಪ್ ಆಯಿಲಿ ಸ್ಕಿನ್ ಆಗಿರ್ಬೋದು, ಕಾಂಬಿನೇಷನ್ ನಾರ್ಮಲ್ ಯಾವುದೇ ಸ್ಕಿನ್ ಟೈಪ್ ಆದರೂ ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಏನಾದ್ರು ಓಪನ್ ಪೋರ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಬೆಸ್ಟ್ ಅಂತಲೇ ಹೇಳ್ಬೋದು, ನಿಮಗೆ ಸೂಟ್ ಆಗುತ್ತೆ, ಓಕೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಅವ್ರ ಫೇಸಲ್ಲೂ ಕೂಡ ಓಪನ್ ಪೋರ್ಸ್ ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗಲಿ, ಅವ್ರಿಗೂ ಕೂಡ ಸೊಲ್ಯೂಷನ್ ಸಿಗಬೇಕಲ್ವಾ. ಸೊ ಆದಷ್ಟು ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.